ನೀವು ಪ್ರತಿ ಸಲ ಒಂದು ಕಾನ್ಸೆಪ್ಟನ್ನು ಓದಿದಾಗ ಅಥವಾ ಹೊಸ ವಿಷಯ ತಿಳ್ಕೊಂಡಾಗ ನಮ್ಮ ಬ್ರೈನಲ್ಲಿ ನ್ಯೂರಾನ್ಸ್ ಫಾರ್ಮ್ ಕನೆಕ್ಷನ್ಸ್. ಏನು ಮ್ಯಾಮ್ ಎಷ್ಟೊಂದು ಸೈಂಟಿಫಿಕ್ ಆಗಿ ಮಾತಾಡ್ತಿದ್ದೀರಾ ಅಂತಂದರೆ, ಹೌದು ಮಕ್ಕಳ, ಪ್ರತಿ ಸಲ ನೀವು ಓದಿದಾಗ ಆ ಕನೆಕ್ಷನ್ಸ್ ಫಾರ್ಮ್ ಆಗುತ್ತಲ್ಲ, ದಟ್ ವಿಲ್ ಬಿ ವೆರಿ ವೀಕ್. ಅದನ್ನು ಸ್ಟ್ರಾಂಗ್ ಹೇಗೆ ಮಾಡ್ಕೊಳ್ಳೋದು? ದ್ಯಾಟ್ ಈಸ್ ದ ಪ್ರಾಬ್ಲಮ್. ನೀವು ಓದಿದ ತಕ್ಷಣ ನೆನಪಿರುತ್ತೆ, ಬಟ್ ಒಂದು ಸ್ವಲ್ಪ ದಿವಸ ಆಗಿದ ತಕ್ಷಣ ಮರ್ತು ಹೋಗ್ತಿರ್ತೀರ. ಇದೇ ಅಲ್ಲಿ ರೂಟ್ ಕಾಸ್. ಹಾಗಾದರೆ ಈ ಕನೆಕ್ಷನ್ಸನ್ನು ಸ್ಟ್ರಾಂಗ್ ಹೇಗೆ ಮಾಡೋದು? ಸಿಂಪಲ್ ಮಕ್ಕಳ, ಒನ್ ಟೆಕ್ನಿಕ್ ಇಸ್ ರೀಕಾಲ್. ನೀವು ಓದಿದ್ದನ್ನು ರೀಕಾಲ್ ಮಾಡಬೇಕು, ನಾಟ್ ರೀಡ್. ಭಾಳಷ್ಟು ಜನ ಇದಕ್ಕೂ ಕನ್ಫ್ಯೂಸ್ ಮಾಡ್ಕೋತೀರ. ರೀಡ್ ಅಂತಂದರೆ ಓದಿದ್ದನ್ನೇ ಮತ್ತೆ ಮತ್ತೆ ಓದ್ತಾ ಇರೋದು. ದಟ್ ವಿಲ್ ನಾಟ್ ಹೆಲ್ಪ್ ಯು. ರೀಕಾಲ್ ಅಂತಂದರೆ ಒಂದ್ಸಲ ಓದ್ತೀರಾ, ಓದ್ಬಿಟ್ಟು ಅದನ್ನು ನೆನಪಿಸ್ಕೊಳ್ತಿರ್ತೀರಾ. ಫಾರ್ ಎಕ್ಸಾಂಪಲ್, ಇವತ್ತು ಆ್ಯನಿಮಲ್ ಕಿಂಗ್ಡಮ್ ಓದಿರ್ತೀರಾ ಅಥವಾ ಪಾಠ ಕೇಳಿರ್ತೀರಾ. ದಿಸ್ ಇಸ್ ಡೇ 1. ಡೇ 3 ಯು ವಿಲ್ ಡೂ ಆ್ಯನ್ ಆ್ಯಕ್ಟಿವ್ ರೀಕಾಲ್. ಏನಿದು ಆ್ಯಕ್ಟಿವ್ ರೀಕಾಲ್? ಬುಕ್ ನೋಡ್ದಿರಾನೆ, ಓಕೆ, ಆ್ಯನಿಮಲ್ ಕಿಂಗ್ಡಮಲ್ಲಿ ಏನೇನು ಟಾಪಿಕ್ಸ್ ಇತ್ತು, ವಾಟ್ ಈಸ್ ದ ಬೇಸಿಸ್ ಆಫ್ ಕ್ಲಾಸಿಫಿಕೇಶನ್, ಲೆವೆಲ್ಸ್ ಆಫ್ ಆರ್ಗನೈಸೇಷನ್, ಸಿಮೆಟ್ರಿ, ಸೀಲೋಮ್, ಟ್ರೂ ಸೀಲೋಮ್, ಸೂಡೋ ಸೀಲೋಮ್ ಅಥವಾ ಯು ಸಿಲೋಮೇಟ್ಸ್, ಎ ಸಿಲೋಮೇಟ್ಸ್, ಅದರಲ್ಲಿ ಸಿಲೋಮ್ ಇರೋದಿಲ್ಲ, ಇಲ್ಲಿ ಮೀಸೋಡಮ್ ಆರ್ ಇನ್ ಪಾಕೆಟ್ಸ್. ಸೊ ಈ ಥರ ನೋಡ್ದಿರಾನೆ ಯು ಶುಡ್ ರೀಕಾಲ್. ಈ ಟೆಕ್ನಿಕನ್ನು ನಾವು ಆ್ಯಕ್ಟಿವ್ ರೀಕಾಲ್ ಅಂತ ಹೇಳಿ ಕರಿತೀವಿ. ದಿಸ್ ಟೇಕ್ಸ್ ಲೆಸರ್ ಟೈಮ್, ಓಕೆ, ಆ್ಯಂಡ್ 2 things you'll understand here. ಎಲ್ಲಿ ನಿಮಗೆ at one point you won't be able to recall. For example, ಸಡನ್ ಆಗಿ ನನಗೆ ಇಕ್ವಿಸಿಟಮ್ ಯಾವ ಇದರಲ್ಲಿ ಬರುತ್ತೆ, ಇಸ್ ಇಟ್ ಅ ಟೆರಿಡೋಫೈಟ್ ಆರ್ ಅ ಬ್ರಯೋಫೈಟ್? ಒಂದು ಸ್ವಲ್ಪ ಟೈಮ್ ತೊಗೊಂಡು ಯೋಚನೆ ಮಾಡಿದಾಗ ಯು ವಿಲ್ ನೋ ದಟ್ ಓಕೆ, ಸೊ ನನಗದು ನೆನಪಿಲ್ಲ, ಯು ಆರ್ ಸ್ಟಕ್ ದೇರ್. ಸೊ ಅಲ್ಲಿ ಏನಾಗುತ್ತೆ, ನೀವು ಮತ್ತೆ ಪುನಃ ಹೋಗಿ ರಿವೈಸ್ ಮಾಡ್ತೀರಾ. ಸೊ ವಾಟ್ ಈಸ್ ದ ಲೂಪ್? ಸ್ಟಡಿ, ರೀಕಾಲ್, ರಿವೈಸ್. ಸೊ ಇದನ್ನು ನೀವು ರಿಪೀಟೆಡ್ ಆಗಿ ಮಾಡ್ತಾ ಇದ್ರೆ ನಾನು ಏನು ನ್ಯೂರಾನ್ ಕನೆಕ್ಷನ್ಸ್ ಹೇಳಿದ್ನಲ್ಲ ಅದು ಸ್ಟ್ರಾಂಗ್ ಆಗುತ್ತೆ. ಸೊ ನ್ಯೂರಾನ್ ಕನೆಕ್ಷನ್ ಸ್ಟ್ರಾಂಗ್ ಆಗೋದು ನೀವು ನೆನಪಿಸ್ಕೊಳ್ಳೋಕ್ಕೆ ಟ್ರೈ ಮಾಡಿದಾಗ, ಮತ್ತೆ ಮತ್ತೆ ಓದಿದಾಗಲ್ಲ. ಜಸ್ಟ್ ಬಿಕಾಸ್ ಯು ಆರ್ ರೀಡಿಂಗ್ ಇಟ್ ಮಲ್ಟಿಪಲ್ ಟೈಮ್ಸ್ ಅದು ರಿಜಿಸ್ಟರ್ ಆಗೋದಿಲ್ಲ. ಸೇಮ್ ಥಿಂಗ್, ನೀವು ಒಂದನ್ನೇ ಪದೇ ಪದೇ ಕ್ಲಾಸ್ ಕೇಳಿಸ್ಕೊತಾ ಇದ್ರೆ ಆ 1 hour ಮಾತ್ರ ನಿಮಗೆ ನೆನಪಿರುತ್ತೆ, ಅದಾದಮೇಲೆ ನಿಮಗೆ ಅದು ನೆನಪಲ್ಲಿ ಉಳಿಯಲ್ಲ. ಸೊ ಇಟ್ ಈಸ್ ನಾಟ್ ಬಿಕಾಸ್ ಇಟ್ ಈಸ್ ಈಸಿ ಟು ಫರ್ಗೆಟ್. ದ ಓನ್ಲಿ ಪ್ರಾಬ್ಲಮ್ ಇಸ್ ನೀವು ಅದನ್ನು ರೀಕಾಲ್ ಮಾಡ್ತಿಲ್ಲ. ಮ್ಯಾಮ್ ಹಾಗಾದರೆ ಏನಾದರೂ ಇನ್ನೂ ಟೆಕ್ನಿಕ್ಸ್ ಇದೆಯಾ ಅಂತಂದರೆ, ಸಿಂಪಲ್ ಮಕ್ಕಳ, ವಾಟ್ ಶುಡ್ ಯು ಫಾಲೋ ಫ್ರಮ್ ನೌ ಆನ್? ಸ್ಟಡಿ, ರೀಕಾಲ್, ವಾಟ್ ಎವರ್ ಯು ಕುಡಂಟ್ ರಿವೈಸ್. ಈ ರಿವಿಷನ್ನ ಹೇಗೆ ಮಾಡ್ತೀರಾ? ವಿತ್ ದ ಯೂಸ್ ಆಫ್ ಮೈಂಡ್ ಮ್ಯಾಪ್ಸ್. ಈ ಹೇಗೆ ರೀಕಾಲ್ ಮಾಡ್ಕೋತಿರೋ ಅದರ ಮನೋನಕ್ಷೆಯನ್ನು ನೀವು ಮಾಡ್ಕೊಳ್ಬೇಕು. ಸೊ ದ ಸಿಂಪ್ಲೆಸ್ಟ್ ಫಾರ್ಮ್ ಆಫ್ ಮೇಕಿಂಗ್ ನೋಟ್ಸ್ ಇಸ್ ಮೈಂಡ್ ಮ್ಯಾಪ್ಸ್. ಇದನ್ನು ಮಾಡಿಕೊಂಡು ಪ್ರತಿಯೊಂದು ಚಾಪ್ಟರ್ನ ನೀವು ಇಟ್ಕೊಂಡ್ರೆ ಕೇವಲ 20 ನಿಮಿಷದಲ್ಲಿ ನೀವು ಒಂದು ಚಾಪ್ಟರನ್ನು ರಿವೈಸ್ ಮಾಡ್ಬೋದು, ಆಸ್ ಬಿಗ್ ಆಸ್ ಪ್ರಿನ್ಸಿಪಲ್ಸ್ ಆಫ್ ಇನ್ಹೆರಿಟೆನ್ಸ್ ಆ್ಯಂಡ್ ವೇರಿಯೇಷನ್. ಸೊ ಈ ಟೆಕ್ನಿಕನ್ನು ನೀವು ನಿಮ್ಮ ಸ್ಟಡೀಸಲ್ಲಿ ಇನ್ಕ್ಲೂಡ್ ಮಾಡಿಕೊಂಡ್ರೆ ಡೆಫಿನೆಟ್ಲಿ ಈಸಿಯಾಗಿ ಸ್ಕೋರ್ ಮಾಡ್ತೀರಾ, ಹಾಗೆ ನೆನಪಲ್ಲಿ ಉಳ್ಕೊಳ್ಳುತ್ತೆ ಫಾರ್ ಶ್ಯೂರ್. ಮ್ಯಾಮ್ ಇದೇ ರೀತಿ ನನಗೆ ಒಂದು 2 ಮೈಂಡ್ ಮ್ಯಾಪ್ ಆದರೂ ಸಿಗತ್ತಾ ಅಂತಂದರೆ, ಈ ವಿಡಿಯೋ ಕಂಪ್ಲೀಟಾಗಿ ನೋಡಿ ನೀವು ಕಾಮೆಂಟ್ಸಲ್ಲಿ PDF ಅಂತ ಕಾಮೆಂಟ್ ಮಾಡಿದರೆ ಐ ವಿಲ್ ಶೇರ್ ದ ಮೈಂಡ್ ಮ್ಯಾಪ್ ಫಾರ್ ಸೆಕ್ಷುವಲ್ ರಿಪ್ರೊಡಕ್ಷನ್ ಇನ್ ಫ್ಲವರಿಂಗ್ ಪ್ಲಾಂಟ್ಸ್, ಸೊ ದ್ಯಾಟ್ ನೀವು ಈ ಸ್ಟಡಿ, ರೀಕಾಲ್, ರಿವೈಸ್ ಕಾನ್ಸೆಪ್ಟನ್ನು ಟ್ರೈ ಮಾಡ್ಬೋದು. ಹಾಗೆ ಅದರ ಪಾಸಿಟಿವ್ಸ್ ಏನಿದೆ ಅಥವಾ ಏನು ಅಬ್ಸರ್ವೇಷನ್ಸನ್ನು ನೀವು ಕಂಡ್ರಿ ಅದನ್ನು ನೀವು ಕಾಮೆಂಟ್ಸಲ್ಲಿ ನನಗೆ ತಿಳಿಸಿ. ಇದೇ ರೀತಿ ಮತ್ತಷ್ಟು ಇಂಟ್ರೆಸ್ಟಿಂಗ್ ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ ಬೇಕು ಅಂತಂದರೆ PUC ಪರೀಕ್ಷೆ ಸೈನ್ಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ.